ಈ ಭಯ, ಆತಂಕ ಅಥವಾ ಆಂಗ್ಸೈಟಿ ಪರಿಸ್ಥಿತಿ ಅಥವಾ ಇದರಲ್ಲಿ ಆಗ್ತಾ ಇರ್ತದಲ್ಲ ನೋವು, ಇದನ್ನು ನಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಅಥವಾ ನಮ್ಮ ತಂದೆ ತಾಯಿ ಆಗಿರ್ಬೋದು, ಯಾರು ಅರ್ಥ ಮಾಡ್ಕೊತಾ ಇಲ್ಲ, ನಮ್ಮ ನೋವಿಗೆ ಯಾರು ಸ್ಪಂದಿಸ್ತಾ ಇಲ್ಲ ಅಂತ ಯಾರು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಯಾಕೆಂದರೆ ನಾವು ಯಾವ ವಿಷಯದಲ್ಲಿ ಆತಂಕ ಅಥವಾ ಭಯ ಪಡ್ತಾ ಇರ್ತೀವಲ್ಲ, ಆ ವಿಷಯಗಳು ಅವ್ರಿಗೆ ನಾರ್ಮಲ್ ಅನಿಸ್ತಾ ಇರ್ತದೆ ಅಥವಾ ಖುಷಿ ಕೊಡೋ ವಿಷಯ ಆಗಿರುತ್ತೆ. ನಾವು ಎಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರು, ನಮ್ಮ ನೋವು ಅಥವಾ ನಮ್ಗೆ ಆಗ್ತಾ ಇರೋ ಪರಿಸ್ಥಿತಿನ ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರು ಅರ್ಥ ಮಾಡ್ಕೊಳ್ಳೋವಂಥ ಸ್ಟೇಜಲ್ಲಿರಲ್ಲ. ನಮ್ಮ ಸಿನಾರಿಯೋಸ್ ಅವ್ರಿಗೆ ರೀಚ್ ಆಗೋದೇ ಇಲ್ಲ. ಅದರಲ್ಲಿ ಅವ್ರ ತಪ್ಪೇನಿಲ್ಲ, ದೇ ಆರ್ ನಾರ್ಮಲ್. ಆಯಿತಾ? ನಮ್ಮಲ್ಲೇ ಪ್ರಾಬ್ಲಮ್ ಇರೋದು. ಫಾರ್ ಎಕ್ಸಾಂಪಲ್, ಕಾರ್ ಅಂತ ತಗೊಳ್ಳಿ. ಈಗ ನನ್ನ ಕಾರ್ ಓಡಿಸೋದ್ರಲ್ಲಿ ನನಗೆ ಆತಂಕ ಇರುತ್ತೆ, ನಾನೇನಾದರೂ ಆಕ್ಸಿಡೆಂಟ್ ಮಾಡಿಬಿಟ್ರೆ ಅಥವಾ ನಾನು ಸತ್ತೋಗ್ಬಿಟ್ರೆ ಅನ್ನೋ ಥರ. ಬಟ್ ಬೇರೆಯವ್ರಿಗೆ ಅದು ನಾರ್ಮಲ್ಲು. ಆಮೇಲೆ ಅದು ಖುಷಿ ಕೊಡೋ ವಿಷಯ ಆಗಿರುತ್ತೆ. ನಾವು ಎಷ್ಟು ನಮ್ಮ ನೋವನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಥವಾ ನಮ್ಮ ಪರಿಸ್ಥಿತಿನ ಹೇಳೋಕ್ಕೆ ಟ್ರೈ ಮಾಡ್ತೀವೋ, ಅವ್ರಿಗೆ ನಾವು ಹುಚ್ಚರ ಥರನೋ ಅಥವಾ ಸೈಕ್ ಥರನೋ ಕಾಣಿಸ್ತೀವಿ. ಸೊ ನಮ್ಮ ಈ ನೋವನ್ನು ನಾವು ಯಾರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ, ಯಾರಾದರೂ ಹಂಚ್ಕೊಳ್ಳೋಕೆ ಬೇಕು. ಬಟ್ ಯಾರು ಇದನ್ನು ಅರ್ಥ ಮಾಡ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿರಲ್ಲ.